ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ತುಂಬಾ ವೈರಲ್ ಆಗಿರ್ತಕ್ಕಂಥ ರೆಸಿಪಿ ತೋರಿಸ್ತಾ ಇದ್ದೀನಿ, ಎಗ್ಗಲ್ಲಿ ಮಾಡೋದು. ಸೊ ಹೇಗಿರುತ್ತೆ ನೋಡೋಣ ಬನ್ನಿ. ಫುಲ್ ಫೇಮಸ್ ಆಗಿಬಿಟ್ಟಿದೆ ಇದು ರೆಸಿಪಿ ಬಂದ್ಬಿಟ್ಟು. ಯೂಟ್ಯೂಬು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಇದೇ ರೆಸಿಪಿ ಬರ್ತಿದೆ. ಸೊ ನಾವು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, ಒಂದು ಬೇಯಿಸಿರ್ತಕ್ಕಂಥ ಮೊಟ್ಟೆ ತೊಗೋಬೇಕಾಗುತ್ತೆ, ಒಂದು ಹಸಿ ಮೊಟ್ಟೆ ಬೇಕಾಗುತ್ತೆ ಇದಕ್ಕೆ. ಸೊ ಈ ಥರ ಒಂದು ಒಗ್ಗರಣೆ ಮಾಡ್ತೀವಲ್ಲ, ಆ ಥರ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೊಟ್ಟೆ ಹಾಕಿ, ನೆಕ್ಸ್ಟ್ ಇಲ್ಲಿ ಒಂದು ಹಸಿ ಮೊಟ್ಟೆನ ಈ ಥರ ಒಡೆದು ಹಾಕ್ತಾಯಿದ್ದೀನಿ. ಅದರೊಳಗಡೆ ಆಮ್ಲೆಟ್ ಹಾಕ್ತೀವಲ್ಲ ಅದೇ ಥರನೇ ಇರುತ್ತೆ, ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ. ಸೊ ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾಯಿದ್ದೀನಿ. ಆಮೇಲೆ ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಜಸ್ಟ್ ಏನಿಲ್ಲ, 5 ನಿಮಿಷದಲ್ಲಿ ಆಗೋಗುತ್ತೆ ಈ ರೆಸಿಪಿ ಬಂದ್ಬಿಟ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಬಟ್ ನಾನಿಲ್ಲಿ ಹಾಕಿಲ್ಲ. ಸೊ ಈ ಥರ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಸೈಡು ಚೆನ್ನಾಗಿ ಬೆಂದಾದಮೇಲೆ ಇನ್ನೊಂದು ಸೈಡ್ ಓಪನ್ ಮಾಡಿ ಬೇಯಿಸ್ಕೊಳ್ಳೋದು ಅಷ್ಟೇ ರೆಸಿಪಿ ಇದು. ಟೇಸ್ಟು ಕೂಡ ಓಕೆ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಇಷ್ಟ ಆಯಿತು, ಅವನು ತಿಂದ. ಸೊ ಇಷ್ಟು ಚೆನ್ನಾಗಿದೆ, ಟ್ರೈ ಮಾಡಿ ನೀವು ಒಂದ್ಸತಿ. ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಸಿಯಾಗಿ ಮಾಡ್ಕೋಬೋದು. ಮತ್ತು ಎಗ್ ಪಪ್ಸು ಆ ಥರ ಎಲ್ಲ ಬರುತ್ತಲ್ಲ, ಸೊ ಅದೇ ಥರ ಸ್ವಲ್ಪ ಟೇಸ್ಟ್ ಬರುತ್ತೆ ಇದು ತಿನ್ನೋವಾಗ. ಸೊ ಚೆನ್ನಾಗಿತ್ತು, ಒಂದ್ಸತಿ ಟ್ರೈ ಮಾಡ್ಬೋದು. ಸೊ ನಾರ್ಮಲಾಗಿ ಯಾವಾಗ ಆಮ್ಲೆಟ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಸೊ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನ್ನೋಂಗಿದ್ರೆ ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ಮಕ್ಕಳಿಗೆಲ್ಲ ಈ ಥರ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ, ಚೆನ್ನಾಗಿ ತಿಂತಾರೆ. ಎಗ್ಗು ಎಲ್ಲ ತಿಂದೇ ಇರೋರು ಕೂಡ ತಿಂತಾರೆ. ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಈಗ ನಾನು ನನ್ನ ಮಗಂಗೆ ಕೊಟ್ಟು ರಿವ್ಯೂ ಕೊಡ್ತೀನಿ ಬನ್ನಿ. ಅವನೇನು ರಿವ್ಯೂ ಕೊಡ್ತಾರೆ ತೋರಿಸ್ತೀನಿ ನಿಮಗೆ, ಯಾವಾಗ ಇಷ್ಟ ಆಗುತ್ತಾ ಇಲ್ಲ ಅವನೇ ಹೇಳ್ತಾನೆ. ಇಸೀತೆ ಬನ್ನಿ. ಸುಡ್ತೋಯ್ತಾ? ಸೂಪರ್ ಆಯ್ತಾ? ಸೂಪರ್ ಆಯ್ತಾ? ಅವ್ನಿಗೂ ಇಷ್ಟ ಆಯಿತು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.